ಇವತ್ತು ನಡೆದಂಥ ಆರ್ ಎಮ್ ಎಸ್ ಎಕ್ಸಾಮ್ 2021 ಕೀ ಆನ್ಸರ್ಗಳು ನೋಡೋಣ. ಅದರಲ್ಲಿ ವರ್ಷನ್ ಬಿ ಕೋಡ್ ಬಿ ವರ್ಷನ್ನಲ್ಲಿ ಫಸ್ಟ್ ಕನ್ನಡ ಇದೆ. ಕನ್ನಡದಲ್ಲಿ ಒಟ್ಟು 16 ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ಈ 16 ಕ್ವಶನಲ್ಲಿ ಒಟ್ಟು ಕೀ ಆನ್ಸರ್ಗಳು ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ. ಈಗಾಗಲೇ ಮೆಂಟಲ್ ಅಬಿಲಿಟಿದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಆ ವಿಡಿಯೋನು ನೀವು ಒಂದು ಸತ ಹೋಗಿ ನೋಡ್ಕೊಳ್ರಿ. ಬನ್ನಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಕನ್ನಡದು. ನಿಲ್ಲಿ ವೀರರೇ, ನನ್ನ ಮಗನು ದೇಶ ರಕ್ಷಣೆಗೆ ಬರ್ತಾನೆ. ಇಲ್ಲಿ ಅಡ್ಡಗೆರೆ ಎಳೆದ ಗ್ರಾಂಥಿಕ ರೂಪ ಯಾವುದು? ನಾವೀಗ ಆಡು ಭಾಷೆಯಲ್ಲಿ ಬರ್ತಾನ ಹೋಗ್ತಾನ ಅಂಥೇಳಿ ನಾವು ಕರಿತಿರ್ತೇವೆ. ಬಟ್ ಗ್ರಾಂಥಿಕ ರೂಪದಲ್ಲಿ ಕೇಳಿದಾನ ಅವನು. ಯಾವ ಥರ ಇಲ್ಲಿ ಬರಿತಾನೆ ನೋಡಿರಿ. ಆಪ್ಷನ್ ಬರ್ತಾನೆ, ಬರ್ತಾನೆ, ಬರುತ್ತೇನೆ, ಬರುತ್ತಾನೆ. ನಮ್ಗೆ ಇದು ಬರ್ತಾನೆ ಇದು ಆಗೋದಿಲ್ಲ, ಬರುತ್ತೇನೆ ಇದೂ ಆಗೋದಿಲ್ಲ, ಇನ್ನು ಬರುತ್ತಾನೆ ಇದೂ ಆಗೋದಿಲ್ಲ. ಹಾಗಾದರೆ ಗ್ರಾಂಥಿಕ ರೂಪಕ್ಕೆ ಸರಿಯಾದ ರೂಪ ಯಾವುದಪ್ಪ ಅಂದರೆ ಬರುತ್ತಾನೆ. ಬರ್ತಾನೆ ಇದನ್ನು ನಾವು ಆಡು ಭಾಷೆಯಲ್ಲಿ ಕರಿತೀವಿ. ಬಟ್ ಇದನ್ನು ಗ್ರಾಂಥಿಕ ಬರೆಯಪ್ಪ ಅಂದ್ರೆ ಬರುತ್ತಾನೆ ಅಂಥೇಳಿ ನಾವು ಕರೆಕ್ಟಾಗಿ ಬರಿತೇವೆ. ಇದು ಒಂದನೇದು ಆನ್ಸರ್ ರೈಟ್. ಇನ್ನು ಎರಡನೇದು ನೋಡ್ರಿ. ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ವಾಕ್ಯದಲ್ಲಿನ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ. ಈಗ ಅಧ್ಯಕ್ಷ ಗಂಡಸು ಅಂತೇಳಿ ನಾವು ಸೂಚಿಸ್ತೇವೆ. ಬಟ್ ಅದೇ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನಾವು ಕರಿತೀವಿ? ಒಂದನೇ ಆಪ್ಷನ್ ನೋಡ್ರಿ, ಆ ಅಧ್ಯಕ್ಷ ಆಗೈತಿ ಅಂದರೆ ಇದು ರಾಂಗ್ ಆಯಿತು. ಎರಡನೇದು ಇದೆ, ಅಲ್ಲಿ ಬರ್ಬೇಕಾಗಿತ್ತು ಅಂದರೆ ಎರಡನೇದು ಆಪ್ಷನು ರಾಂಗ್ ಆಯಿತು. ಒಂದನೇದು ರಾಂಗ್ ಆಯಿತು, ಎರಡನೇದು ರಾಂಗ್ ಆಯಿತು. ಇಲ್ಲಿ ಲಾಸ್ಟ್ನೇದು ನೋಡ್ರಿ, ಇಲ್ಲಿ ಅಧ್ಯಕ್ಷ ನೋಡ್ರಿ ದೊಡ್ಡದ ಇದೆ, ಇಲ್ಲಿ ಸಣ್ಣದ ಇದೆ ಅಂದರೆ ಡಿನೂ ರಾಂಗ್ ಆಯಿತು. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಅಧ್ಯಕ್ಷ ಪುಲ್ಲಿಂಗ, ಅಧ್ಯಕ್ಷ ಸ್ತ್ರೀಲಿಂಗ. ಓಕೆ, ನೆಕ್ಸ್ಟ್ ನೋಡ್ರಿ. ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧದ ಬಣ್ಣದ ಓಕುಳಿ ಆಟ. ಇದೊಂದು ಪದ್ಯ ಕಟ್ಟಿದ್ದಾನೆ. ಈ ಪದ್ಯದಲ್ಲಿರುವ ಪ್ರಾಸಪದಗಳ ಸರಿಯಾದ ರೂಪ ಯಾವುದು? ಆದಿ, ಅಂತ್ಯ ಮತ್ತು ಪ್ರಾಸಪದಗಳು ಅಂತ ನಮ್ಗೆ ಗೊತ್ತಿರ್ತವೆ. ಪ್ರಾಸಪದಗಳನ್ನು ಕೊನೆಗೆ ಬರುವಂಥ ಪದಗಳು ನೋಡ್ರಿ. ಕೊನೆಗೆ ಬರುವಂಥ ಪದಗಳು ನೋಡ್ರಿ. ಮಿತ್ರ ಇದೆ, ಸುಂದರ ಚಿತ್ರ ಇದೆ, ಮಿತ್ರ ಚಿತ್ರ, ಕುಂಚದ ಓಟ, ಓಕಳಿ ಆಟ. ಎಲ್ಲಿದೆ ನೋಡ್ರಿ? ಮಿತ್ರ, ಚಿತ್ರ, ಕುಂಚದ ಓಟ, ಓಕಳಿ ಆಟ. ಎ ಇಸ್ ರೈಟ್ ಆನ್ಸರ್. ಇವೆಲ್ಲ ಕೊನೆಗೆ ಬರುವಂಥ ಪದಗಳು. ಓಕೆ, ಅಲ್ಲೇ ಆಪ್ಷನ್ನಲ್ಲೇ ಕೊಟ್ಟಿರ್ತಾನೆ, ನಾವು ಸರಿಯಾಗಿ ನೋಡಿ ಆನ್ಸರ್ ಹಾಕ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ. ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಯಾವುದು? ಈ ಒಂದು ವಾಕ್ಯ ಓದಿದರೆ ಅದಕ್ಕೊಂದು ಅರ್ಥ ಸೂಚಿಸಬೇಕು. ಆ ಥರ ಯಾವುದು ಇಲ್ಲಿ ವಾಕ್ಯ ಕಾಣಿಸ್ತೈತಿ ನೋಡಿರಿ. ಈ ವಾಕ್ಯಗಳನ್ನು ಓದಿದರೆ ನಿಮ್ಗೆ ಅರ್ಥ ಅನಿಸ್ತೈತಿ ಅಂದರೆ ಒಂದೇದು ನೋಡಿರಿ. ಇವರ ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಕಷ್ಟವನ್ನು. ಇದನ್ನು ಓದಿದೆ, ಇದಕ್ಕೆ ಒಂದು ಅರ್ಥನೇ ಇಲ್ಲ. ಈಗ ಎರಡನೇದು ಓದಿ ನೋಡಿರಿ. ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವೇ? ಇದನ್ನು ಸರಿಯಾಗಿ ಅನಿಸ್ತಿಲ್ಲ. ಸಿ ನೋಡಿರಿ. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಇದು ಒಂಥರ ಏನು ಅನಿಸ್ತಾ ಇದೆ? ಅರ್ಥಪೂರ್ಣವಾಗಿ ಇದೆ ಅನಿಸ್ತಾ ಇದೆ. ಹಾಗಾಗಿ ಸಿ ಇಸ್ ಅ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ. ಕೆರೆಯ ಪದಕ್ಕೆ ಸೂಕ್ತ ಜೋಡು ನುಡಿ ಯಾವುದು? ಈಗ ಜೋಡು ನುಡಿಗಳು ಬರ್ತಾವೆ. ಕಸ, ಕಡ್ಡಿ, ಹುಲ್ಲು, ಹುಳುಪಡಿ, ಕೆರೆ, ಕಟ್ಟೆ. ಈಗ ಇದಕ್ಕೆ ಸೂಕ್ತ ಜೋಡು ನುಡಿ ಯಾವುದಪ್ಪ ಅಂದರೆ ಕೆರೆ, ಕಟ್ಟೆ. ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ. ಒಂದು ಗಾದೆ ಮಾತು ಕೇಳಿದಾನೆ ಸ್ನೇಹಿತರೆ. ಏನು ಇದನ್ನು ಎಲ್ಲ 5ನೇ ಬುಕ್ನಲ್ಲಿ ಈ ಗಾದೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೈತಿ. ಜುಟ್ಟುಂಟು ನಾರಿಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಲ್ಲ, ಹಾಗಾದರೆ ನಾನು ಯಾರು ಅಂತೇಳಿ. ಎಲ್ಲರೂ ಆಪ್ಷನ್ ಇದನ್ನು ನೋಡಿದ ತಕ್ಷಣ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹಾಕಿದಾರು ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ ಯಾವುದು? ಬಿ, ತೆಂಗಿನಕಾಯಿ. ಯಾಕಂದರೆ ನಿಮ್ಮ ಬುಕ್ನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ನೋಡ್ರಿ. ಪ್ರಾಣೇಶನು ಹಾಸ್ಯ ಕಾರ್ಯಕ್ರಮವನ್ನು ನೀಡುವಲ್ಲಿ ಎತ್ತಿದ ಕೈ. ಈ ವಾಕ್ಯದಲ್ಲಿ ಎತ್ತಿದ ಕೈ ಈ ನುಡಿಗಟ್ಟನ್ನು ನೀಡುವ ಅರ್ಥ ಏನು? ಈ ನುಡಿಗಟ್ಟುಗಳು ಅಂತ ಬರ್ತಾವೆ ಸ್ನೇಹಿತರೆ. ಈಗ ಕೈ ಯಾವ ಥರ? ಕರಾತಲ ಮಲಕ ಅಂತೇಳಿ ಒಂದು ನುಡಿಗಟ್ಟು ಬಂದ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡಿರುವವನು. ಓಕೆ, ಈಗ ಮೂಗು ತೂರಿಸು ಅಂದರೆ ಮಧ್ಯ ಪ್ರವೇಶಿಸು. ಈಗ ಸುಮ್ಮನೆ ಬರ್ತಿರ್ತಾರೆ ಅವ್ರು ಮಾತಾಡೋಕೆ ನಡು.
ಈಗ ಇವು ನುಡಿಗಟ್ಟುಗಳು ಅಂತ ಬರ್ತಾವೆ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನು ಹಾಕಿದ್ದಾರೆ, ಎತ್ತಿದ ಕೈ ಅಂದರೆ ಕೈಯನ್ನು ಎತ್ತುವವರು ಅಂತೇಳಿ ಆಪ್ಷನ್ ಟಿಕ್ ಮಾಡಿರ್ತಾರೆ. ಬಟ್ ಇದು ರಾಂಗ್ ಆನ್ಸರು. ಯಾವುದು ಸರಿಯಾಗಿದಪ್ಪ ಅಂದ್ರೆ ಪ್ರಾಣೇಶ ಹಾಸ್ಯ ನೀಡುವುದರಲ್ಲಿ ಏನು ಪ್ರವೀಣವ, ಅವನು ಎತ್ತಿದ ಕೈ ಅಂದ್ರೆ ಪ್ರವೀಣ. ಓಕೆ, ಸರಿಯಾದ ಉತ್ತರ ಅದು ಪ್ರವೀಣ. ಇನ್ನು ನೆಕ್ಸ್ಟ್ ನೋಡಿರಿ, ಯುಗಾದಿ ಹಬ್ಬಕ್ಕೆ ಅಪ್ಪ ನನಗೆ ಮತ್ತು ಆದರ್ಶನಿಗೆ ಬಣ್ಣದ ಅಂಗಿ ತರುತ್ತಾರೆ. ಈ ವಾಕ್ಯದಲ್ಲಿರುವ ಯೋಗವಹ ಅಕ್ಷರ ಯಾವುದು? ಯೋಗವಹಗಳು ಎಷ್ಟು ರೀ? 2. ಒಂದು ಅಂ ಮತ್ತು ಇನ್ನೊಂದು ಅನುಸ್ವರ ಅಂತೇಳಿ ಕರಿತೀವಿ. ಇದು ನೋಡಿರಿ, ಇದು ಯಾವುದು? ಇದೊಂದು ಏನು ಸ್ವರಾಕ್ಷರ. ಆ ಸ್ವರಗಳಲ್ಲಿ 3 ಪ್ರಕಾರಗಳು. ಒಂದು ಋಷಸ್ವರ, ದೀರ್ಘಸ್ವರಗಳು ಅಂತ ಬರ್ತಾವೆ. ಇದು ಆ ದೀರ್ಘಸ್ವರ ಆಯಿತು. ಇನ್ನು ಹ ಏರಳವ ಶೇಷ ಹಳ ಇವು ಏನು ರೀ? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ 2 ಪ್ರಕಾರಗಳು. ಅದರಲ್ಲಿ ಅವರ್ಗೀಯ ವ್ಯಂಜನ ಅದು. ಹಾಗಾದರೆ ಇಲ್ಲಿ ಯೋಗವಾಹ ಅಕ್ಷರ ಯಾವುದು ರೀ? ಅಂ ಯೋಗವಾಹ ಅಕ್ಷರ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಈ ವಾಕ್ಯದಲ್ಲಿರುವ ಬಳಸಿರುವ ಲೇಖನ ಚಿಹ್ನೆ ಯಾವುದು? ಇನ್ನು ಲೇಖನ ಚಿಹ್ನೆಗಳು ಅಂತ ನೋಡಿದಾಗ ಇಲ್ಲಿ ಯಾರೂ ಪ್ರಶ್ನೆ ಮಾಡುತ್ತಾ ಇಲ್ಲ, ಹಾಗಾಗಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಆಗುವುದಿಲ್ಲ. ಇದನ್ನು ತೆಗೆದುಬಿಡ್ರಿ. ಇಲ್ಲಿ ಯಾವುದೇ ಈ ಥರ ಬ್ರಾಕೆಟ್ನಲ್ಲಿ ಆವರಣ ಇಲ್ಲ, ಹೀಗಾಗಿ ಆವರಣ ಚಿಹ್ನೆನೂ ಆಗೋದಿಲ್ಲ. ಈಗ ನಮಗೆ ಉದ್ಧರಣ ಚಿಹ್ನೆ ವಿವರಣ ಚಿಹ್ನೆ ನಡುವೆ ಕನ್ಫ್ಯೂಷನ್ ಅನಿಸ್ತೈತಿ. ಇಲ್ಲಿ ವಿವರಣೆ ಚಿಹ್ನೆ ಅಂಥೇಳಿ ನಮಗನ್ಸುತ್ತೋ, ಅಥವಾ ಉದ್ಧರಣ ಚಿಹ್ನೆ ಅದು ಯಾವ ಥರ ಇರ್ತೈತಿ? ಇಲ್ಲಿ ಯಾವುದೇ ಭಾವೋದ್ವೇಷಗಳು ಇಲ್ಲ, ಹೀಗಾಗಿ ಇದು ಒಂದು ವಿವರಣೆ ನೀಡ್ತಾ ಇದೆ. ಯಾವುದೇ ಒಂದು ಹೇಳಿಕೆ ಅಥವಾ ಇನ್ನೊಬ್ಬರ ಹೇಳಿಕೆಯನ್ನು ನಾವು ಇನ್ವರ್ಟೆಡ್ ಕಾಮಾದಲ್ಲಿ ಬರಿತಿರ್ತೀವಿ ಈ ಥರ ಮೇಲೆ. ಓಕೆ, ಒಬ್ಬ ಪ್ರಸಿದ್ಧವಾದ ವ್ಯಕ್ತಿ ಹೇಳಿಕೆಗಳನ್ನು ಈ ಥರ ಬರಿತಿರ್ತೀವಿ, ಅಂದಾಗಿ ಇದು ವಿವರಣೆ ಚಿಹ್ನೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಮಗು ಪದದ ಬಹುವಚನ ರೂಪ. ಮಗು ಪದದ ಬಹುವಚನ ರೂಪ ಮಗುಗಳು ಅಂತೇಳಿ ಹಾಕ್ಬಾರ್ದು. ಮಕ್ಕಳು ಬಹುವಚನ ರೂಪ ಮಗುಗಳು ಆಗಲ್ಲ, ಮಕ್ಕಳು. ಓಕೆ, ನೆಕ್ಸ್ಟ್ ನೋಡ್ರಿ, ಸೂರ್ಯ ಪದದ ಸಮನಾರ್ಥಕ ಪದ. ಸೂರ್ಯ ಪದದ ಸಮನಾರ್ಥಕ ಪದ ಚಂದ್ರಾಂಕಾರ ಆಗಲ್ಲ, ನಕ್ಷತ್ರ ಆಗಲ್ಲ, ಆಕಾಶ ಆಗಲ್ಲ. ಸೂರ್ಯಗ ರವಿ ಅಂತ ಕರಿತೀವಿ, ಹೀಗಾಗಿ ಆಪ್ಷನ್ ಯಾವುದು? ರವಿ ಇಸ್ ರೈಟ್ ಆನ್ಸರ್. ಇನ್ನೂ ಸೂರ್ಯಗೆ ನಾವು ಏನಂತ ಕರಿತೀವೋ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇನ್ನು ದೀಪ್ತಿ ಈ ಪ್ರಶ್ನೆಯನ್ನು ಓದು ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಯಾವುದು? ಸಜಾತಿ, ಇಲ್ಲಿ ನೋಡ್ರಿ, ಸಜಾತಿ ಒತ್ತಕ್ಷರ ಅಂದ್ರೇನು? ಅದೇ ಅಕ್ಷರಲಿಂತ ಅದೇ ಒತ್ತಕ್ಷರ ಬರಬೇಕು. ಈಗ ಪದೊತ್ತ ಪಕ್ಕೆ ಬರಬೇಕು, ಸದೊತ್ತ ಸಕ್ಕೆ ಬರಬೇಕು. ಅದು ಸಜಾತಿ ಒತ್ತಕ್ಷರ. ಇಲ್ಲಿ ಯಾವ ಥರ ಇದೆ? ಇಲ್ಲಿ ಪಿ ಇದೆ, ಪೀಕ ತದೊತ್ತಿದೆ ಅಂದರೆ ಇದು ಸಜಾತಿ ಸಂಯುಕ್ತಾಕ್ಷರ ಒತ್ತಕ್ಷರ ಅಲ್ಲ. ಪಕ ರದೊತ್ತಿದೆ, ಇದೂ ಆಗಲ್ಲ. ಸೇಕ ನದೊತ್ತಿದೆ, ಇದು ಆಗಲ್ಲ. ಈಗ ಸಜಾತಿ ಒತ್ತಕ್ಷರ ಯಾವುದು? ನೋ. ನಾಕ ನದೊತ್ತೇನೆ ಇದೆ ಅಲ್ಲಿ. ಓಕೆ, ನೆಕ್ಸ್ಟ್, ಮಕ್ಕಳು ಶಾಲೆಗೆ ಬರುವಂತೆ ಮುಖ್ಯಮಂತ್ರಿಗಳು ಕರೆ ನೀಡಿದರು. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದವನ್ನು ಬಿಡಿಸಿ ಸರಿಯಾದ ರೂಪದಲ್ಲಿ ಬರೆಯಿರಿ. ಬರುವಂತೆ, ಬರು ಪ್ಲಸ್ ಅಂತೆ ಬರುವಂತೆ. ಓಕೆ, ಇದು ಸರಿಯಾದ ಉತ್ತರ. ಬರು ಪ್ಲಸ್ ಅಂತೆ ಬರುವಂತೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಿಂಸೆ ಮಾಡಬಾರದೆಂದು ಆಗ್ರಹಿಸಿದರು. ಈ ವಾಕ್ಯದಲ್ಲಿನ ಹಿಂಸೆ ಪದದ ವಿರುದ್ಧಾರ್ಥಕ. ಹಿಂಸೆ, ಇದರ ವಿರುದ್ಧಾರ್ಥಕ ಪದ ಅಹಿಂಸೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಹೇಳಿಕೆಯನ್ನು ಪೂರ್ಣಗೊಳಿಸಿ. ಹೆಣ್ಣೊಂದು ಕಲಿತರೆ ಈಗ ಸ್ಲೋಗನ್ ಏನಾಗಿದೆ? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇದು ಸರಿಯಾದ ಅಂತ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದ ತಪ್ಪಾಗಿದೆ. ಪದಕ್ಕೆ ಬಳಸಬಹುದಾದ ಸರಿಯಾದ ಪದ ಯಾವುದು? ಇಲ್ಲಿ ಹೆಣ್ಣು ಆಗಿದೆ, ಎ ಬರಲಲ್ಲಿ ಹೇ ಬರಬೇಕು. ಹೆಣ್ಣು ಕರೆಕ್ಟ್ ಯಾವುದ್ರಿ? ಆನ್ಸರ್ 4D. ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಇಲ್ಲಿ ಹೆಣ್ಣು ಆಗಲ್ಲ. ಇಲ್ಲಿ ನೋಡಿರಿ, ಹೆಣ್ಣು ಇದೆ ಬಟ್ ಇಲ್ಲಿ ದೀರ್ಘ ಇದೆ, ಇದೂ ಆಗಂಗಿಲ್ಲ, ಇದು ಅಂಕರ ಆಗೋದಿಲ್ಲ. ಓಕೆ, ಸರಿಯಾದ ಉತ್ತರ ಯಾವುದ್ರಿ? ಡಿ. ಓಕೆ ಸ್ನೇಹಿತರೆ, ಇವು
ಕನ್ನಡದಲ್ಲಿ ಕೇಳಿರುವಂಥ 16 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀನಿ. ಇವೆಲ್ಲ ಕೀ ಆನ್ಸರ್ಗಳು ನೀವು ಒಂದು ಸತ ನೋಡ್ಕೊರಿ, ನಿಮ್ಗೆ ಎಷ್ಟು ಆನ್ಸರ್ಗಳು ಬಿದ್ದಾವೆ ಅಂತೇಳಿ ಈಗಾಗಲೇ ಮೆಂಟಲ್ ಬಿಟ್ಟು ಹೇಳಿದ್ದೀನಿ. ಈಗ ನೆಕ್ಸ್ಟ್ ಜಿ ಕೆ ಹೇಳ್ತಾ ಇದ್ದೀನಿ ನೋಡಿರಿ. ಇದೇ ವಿಡಿಯೋದಲ್ಲಿ ಜಿ ಕೆದಲ್ಲಿ 10 ಕ್ವಶನ್ಸ್ ಕೇಳಿದ್ದಾರೆ, ಆ ವಿಡಿಯೋಗಳನ್ನ ನೋಡೇ ಬಿಡೋಣ ಬನ್ನಿ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್. ಇಲ್ಲಿ ಯಾವ ಥರ ಕ್ವಶನ್ಸ್ 10 ಕ್ವಶನ್ಸ್ ಕೇಳಿದ್ದಾನೆ, ಭಾರಿ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾನೆ. ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಓದೋರ್ಗೆ ಇವು ಎಲ್ಲ ಈಸಿನೇ ಇದ್ದಾವೆ ನೋಡಿರಿ. ವಿಶ್ವ ಪರಿಸರ ದಿನಾಚರಣೆ ಮೊನ್ನೆ ಜೂನ್ 5ರಲ್ಲಿ ಆಚರಣೆ ಮಾಡಿದ್ದೆವು ನಾವು. ಜೂನ್ 5ರಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತೇವೆ. ಇದು ಇತ್ತೀಚೆಗೆ ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಕ್ವಶನ್ ಕೇಳ್ದಂಗೆ ಇದು. ಓಕೆ, ಇನ್ನು ವಿಸ್ತೀರ್ಣದಲ್ಲಿ 2ನೇ ಪ್ರಶ್ನೆ ಕೇಳಿದಾನೆ. ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು ಅಂಥೇಳಿ ನಾನು ಜಿ ಕೆ ಶಾರ್ಟ್ಕಟ್ ಟ್ರಿಕ್ಸ್ಗಳು ಹೇಳಿದ್ದೀನಿ. ಅತಿ ದೊಡ್ಡ ರಾಷ್ಟ್ರಗಳಿಂದ ಅತಿ ಚಿಕ್ಕ ರಾಷ್ಟ್ರಗಳು ಯಾವುವು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ, ಜಿ ಕೆ ಶಾರ್ಟ್ಕಟ್ಸ್ ಅಂಥೇಳಿ. ಅದರಲ್ಲಿ ನೀವು ಒಂದು ಸತ ನೋಡ್ಕೊಬರ್ರಿ. ಇಲ್ಲಿ ಚಿಕ್ಕ ರಾಷ್ಟ್ರಗಳು ಯಾವುದು, ದೊಡ್ಡ ರಾಷ್ಟ್ರಗಳು ಯಾವುವು ಅಂಥೇಳಿ. ದೊಡ್ಡ ರಾಷ್ಟ್ರಗಳು ರಷ್ಯಾ ಅಂತ ಹೇಳ್ತೇವೆ. ಚಿಕ್ಕ ರಾಷ್ಟ್ರ, ಪ್ರಪಂಚದ ಚಿಕ್ಕ ರಾಷ್ಟ್ರ ರೋಮ್ ನಗರದಲ್ಲಿ ಕಂಡುಬರುವಂಥ ಇದು ವ್ಯಾಟಿಕನ್ ಸಿಟಿ ಸ್ನೇಹಿತರೆ. ವ್ಯಾಟಿಕನ್ ಸಿಟಿ ರೋಮ್ನಲ್ಲಿ ಕಂಡುಬರ್ತದೆ. ಇದು ಒಂದು ರೋಮ್ನೇ ಒಂದು ದೇಶ, ಅದರಲ್ಲಿ ಒಂದು ಪುಟ್ಟ ದೇಶ ವ್ಯಾಟಿಕನ್ ಸಿಟಿ. ಓಕೆ, ನೆಕ್ಸ್ಟ್ ನೋಡ್ರಿ. 2021 ಫೆಬ್ರವರಿ ಮಾಹೆಯಲ್ಲಿ ರಚನೆಯಾದ ಕರ್ನಾಟಕದ ನೂತನ ಜಿಲ್ಲೆ. ಕರ್ನಾಟಕದ ನೂತನ ಜಿಲ್ಲೆ ಇತ್ತೀಚೆಗೆ ಯಾವುದು? ವಿಜಯನಗರ. ವಿಜಯನಗರ ಕರ್ನಾಟಕದ ಒಂದು ಹೊಸ ಜಿಲ್ಲೆ ಸ್ನೇಹಿತರೆ. ಎಲ್ಲಿ ಅದರ ಜಿಲ್ಲೆ ಇದು ಏನಾಯಿತು? ವಿಜಯನಗರ ಜಿಲ್ಲೆ ಯಾವುದರಿಂದ? ಬಳ್ಳಾರಿಲಿಂದ ಡಿವೈಡ್ ಆಯಿತು. ಓಕೆ, ನೆಕ್ಸ್ಟ್ ನೋಡ್ರಿ. ಪ್ರಪಂಚದ ಅತಿ ಎತ್ತರದ ಕಟ್ಟಡ. ಪ್ರಪಂಚದ ಅತಿ ಎತ್ತರದ ಕಟ್ಟಡ ಯಾವುದು ರೀ? ಸೌದಿ ಅರೇಬಿಯಾದಲ್ಲಿ ಕಂಡುಬರ್ತದೆ. ಅದು ಯಾವುದು? ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ ಅತಿ ಎತ್ತರವಾದ ಕಟ್ಟಡ. ಗೋಪುರ ಯಾವುದು ಅಂತ ಕೇಳಿದ್ರೆ ಗೋಲ್ ಗುಮ್ಮಟ ಹಾಕಿತ್ತು. ಮತ್ತು ಟವರ್ ಅಂತ ಯಾವಾಗ ಕೇಳಿದ್ರೆ ಐಫೆಲ್ ಟವರ್ ಹಾಕಿತ್ತು. ಓಕೆ, ಇಲ್ಲಿ ಎತ್ತರದ ಕಟ್ಟಡ ಅಂತ ಕೇಳಿದಾರಲ್ಲ, ಕಟ್ಟಡ ಅಂದರೆ ಬುರ್ಜ್ ಖಲೀಫಾ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ. 2020ರಲ್ಲಿ ಜಗತ್ತನ್ನು ತಲ್ಲಣಗೊಳಿಸಿದ ರೋಗ ಯಾವುದು? 2020ರಲ್ಲಿ, ಈಗ ಪ್ರೆಸೆಂಟೂ ಇದೆ. 2019ಕ್ಕೆ ಸ್ಟಾರ್ಟ್ ಆಯಿತು ಈ ರೋಗ, ಇನ್ನೂವರೆಗೆ ಅದು ನಮ್ಮಿಂದ ಹೋಗ್ತಾ ಇಲ್ಲ. ಅದು ಯಾವುದು ರೋಗ ರೀ? ಎಲ್ಲರೂ ಹಾಕಿರ್ತಾರೆ. ಈ ಕ್ವಶನ್ ಮಾತ್ರ ಎಲ್ಲರೂ ಟಚ್ ಮಾಡೇ ಬಂದಿರ್ತದೆ. ಅಂಥ ದೊಡ್ಡ ವಿದ್ಯಾರ್ಥಿಗಳಿದ್ರು ಇದನ್ನು ಹಾಕಿರ್ತೀನಿ, ನನಗೆ ಗೊತ್ತಿದೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ. ಕೋವಿಡ್ ಅಂತೇಳಿ. ಓಕೆ, ಕೋವಿಡ್. ನೆಕ್ಸ್ಟ್ ನೋಡ್ರಿ. ಚಿನ್ನಸ್ವಾಮಿ ಕ್ರೀಡಾಂಗಣ ನಗರ ಇರುವ ನಗರ ಯಾವುದು? ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವುದು ರೀ? ಕ್ರಿಕೆಟ್ ನೋಡುವ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತೈತಿ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ? ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಇದು ಕಂಡುಬರ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಭೂಮಿಗೆ ಒಂದೇ ಒಂದು ಉಪಗ್ರಹ ಇದೆ ಸ್ನೇಹಿತರೆ, ಅದು ಯಾವುದಪ್ಪ ಅಂದರೆ ಚಂದ್ರ. ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಓಕೆ, ಇದನ್ನು ಎಲ್ಲರೂ ಹಾಕಿರ್ತೀರಿ. ನೆಕ್ಸ್ಟ್ ನೋಡ್ರಿ. HALನ ವಿಸ್ತೃತ ರೂಪ ಏನು? HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಕರಿತೀವಿ. ಆಪ್ಷನ್ ಎಲ್ಲಿದೆ ನೋಡಿರಿ? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಬಿ ಇದೆ ನೋಡಿರಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. HAL ಇಲ್ಲಿ ತಯಾರಾಕವ್ರಿ? ಹೆಲಿಕಾಪ್ಟರ್ಗಳು. ಓಕೆ, ಇಲ್ಲಿ ತಯಾರಾಗ್ತವೆ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿದೆ. HAL ನಮ್ಮ ಬೆಂಗಳೂರಿನಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ. ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಸಾಹಿತ್ಯ ಕ್ಷೇತ್ರ ಅಂದ್ರೆ ಭಾರತ ರತ್ನ. ಅದು ಭಾರತದ ಪ್ರಮುಖವಾದ ಉನ್ನತ ನಾಗರಿಕ ಪ್ರಶಸ್ತಿ ಅದು. ಬಟ್ ಇಲ್ಲಿ ಭಾರತ ರತ್ನಗಳನ್ನೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸ್ನೇಹಿತರೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಂದಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದಾವೆ ಅಂದ್ರೆ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದಾವೆ. ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಿರಲಿ. ಓಕೆ, ಒಂದಿಷ್ಟು ಜನರ ಹೆಸರುಗಳು ನಾನು ಕಮೆಂಟ್ ಮಾಡಿರಿ ನೋಡೋಣ, ವಿದ್ಯಾರ್ಥಿಗಳು ಆದವರು. ಓಕೆ, ನೆಕ್ಸ್ಟ್ ನೋಡಿರಿ. ಕರ್ನಾಟಕದಲ್ಲಿ ನೋಟು ಮುದ್ರಣ ಕೇಂದ್ರ ಇರುವ ಸ್ಥಳ. ಕರ್ನಾಟಕದಲ್ಲಿ ನೋಟು ಮುದ್ರಣ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಮ್ಮ ಮೈಸೂರಿನಲ್ಲಿ ನೋಟು ಮುದ್ರಣ ಇರುವ ಸ್ಥಳ ಕಂಡುಬರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಇವತ್ತು RMS ಎಕ್ಸಾಮ್ನಲ್ಲಿ ನಡೆದಿರುವಂಥ ಪ್ರಶ್ನೆಗಳು.
ಇವೆಲ್ಲ ಪ್ರಶ್ನೆಗಳು ಇವತ್ತು ಅಫಿಷಿಯಲಾಗಿ ಕೀ ಆನ್ಸರ್ಗಳು ನೀವು ನೋಡ್ಕೋಬೇಕು. ಈಗಾಗಲೇ ಮೆಂಟಲ್ ಅಬಿಲಿಟಿ, ಕನ್ನಡ, ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಇವು ಎಲ್ಲವೂ ಕಂಪ್ಲೀಟ್ ಆದವು. ಇನ್ನು ಮ್ಯಾಥ್ಸು, ಸೈನ್ಸು ಇದೆ ಮತ್ತು ಸೋಷಿಯಲ್ ಸೈನ್ಸ್ ಒಂದಿದೆಯಲ್ಲ ಅವು ಕೂಡ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕೀ ಆನ್ಸರ್ಗಳು ನೋಡ್ಕೊಡ್ರಿ. ಫಸ್ಟ್ ಟೈಮ್ ಯಾರಾದ್ರೂ ನೀವು ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಎಲ್ಲ ವಿಡಿಯೋಗಳು ನಿಮ್ಗೆ ಈಸಿಯಾಗಿ ಬರ್ತಾವೆ. ಮೆಂಟಲ್ ಅಬಿಲಿಟಿ ನೀವು ನಾ ಎಷ್ಟು ಹೇಳೋದು ಮೆಂಟಲ್ ಅಬಿಲಿಟಿನ ಎಲ್ಲ ವಿಡಿಯೋಗಳು ಒಂದು ಸತ ನೋಡ್ಕೊಡ್ರಿ. ಮತ್ತು ವಿದ್ಯಾರ್ಥಿಗಳಾಗಿ ನೀವು ಇದನ್ನು ನೋಡ್ತೀರಿ ಅಂತೇಳಿ ನಾನು ಮಲ್ಟಿಪ್ಲಿಕೇಷನ್ ಟ್ರಿಕ್ಸು, ಸ್ಕ್ವೇರ್ ಟ್ರಿಕ್ಸು ಈ ಥರ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ. ಅವೆಲ್ಲ ಟ್ರಿಕ್ಸ್ಗಳನ್ನ ನೀವು ಒಂದು ಸತ ನೋಡಿ ಕಲೀರಿ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.